व्यसूयन्तः नानुतिष्ठन्ति मेनकम् सर्वज्ञानविमूढास्तान् विद्धि नष्टान चेतसः सदृशं चेष्टते स्वस्याः प्रकृतिं ज्ञानवानपि प्रकृतिं याति भूतानि निग्रहः किं करिष्यति इन्द्रियस्येन्द्रियस्यार्थे रागद्वेषौ व्यवस्थितौ तयोर्नवसमागच्छेत् यस्य परिपन्थिनौ श्रेयान् स्वधर्मो विगुणः परधर्मात् स्वनुष्ठितात् स्वधर्मे निधनं श्रेयः परधर्मो भयावहः। अर्जुन उवाच अपकेन प्रयुक्तोऽयं पापं चरति पूरुषः अनिच्छन्नपि वार्ष्णेय बलादेव नियोजितः। श्रीभगवानुवाच काम एष क्रोध एष। ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಈ ಹಿಂದೆ ಜ್ಞಾನಿ ಮತ್ತು ಅಜ್ಞಾನಿ, ಆಸಕ್ತ ಮತ್ತು ಅಸಕ್ತ ಇವರ ಅಂತರ ತಿಳಿಸಿಕೊಟ್ಟಂಥ ಶ್ರೀ ಕೃಷ್ಣ ಪರಮಾತ್ಮ ಇಂದಿನ 27ನೇ ಶ್ಲೋಕದಲ್ಲಿ ಹೇಳುತ್ತಾರೆ, ಸಮಸ್ತ ಕರ್ಮಗಳು ಎಲ್ಲ ಪ್ರಕಾರಗಳಿಂದ ಪ್ರಕೃತಿಯ ಗುಣಗಳಿಂದಲೇ ಮಾಡಲಾಗುತ್ತವೆ. ಆದ್ದರಿಂದ ಅಹಂಕಾರದಿಂದ ಮೋಹಿತನಾದಂಥ ಅಂತಃಕರಣ ಉಳ್ಳಂಥ ಅಜ್ಞಾನಿ ಮನುಷ್ಯ ನಾನು ಕರ್ತ ಆಗಿದ್ದೇನೆ ಎಂದು ತಿಳಿಯುತ್ತಾನೆ. ಈ ಶ್ಲೋಕದಲ್ಲಿ ಕರ್ಮಾಣಿ ಅಂದರೆ ಸಮಸ್ತ ಕರ್ಮಗಳು, ಸರ್ವಶಃ ಅಂತಂದರೆ ಎಲ್ಲ ಪ್ರಕಾರದಿಂದ, ಪ್ರಕೃತೇ ಅಂತಂದರೆ ಪ್ರಕೃತಿಯ, ಗುಣೈಹಿ ಅಂತಂದರೆ ಗುಣಗಳಿಂದ, ಕ್ರಿಯಾಮಾಣಾನಿ ಅಂತಂದರೆ ಮಾಡಲಾಗುತ್ತದೆ. ಆದರೂ ಅಹಂಕಾರ ವಿರುದ್ಧಾಡನ ಅಂತಂದರೆ ಅಹಂಕಾರದಿಂದ ಮೋಹಿತನಾದಂಥ ಅಂತಃಕರಣವುಳ್ಳ ಅಜ್ಞಾನಿ ಮನುಷ್ಯ ಮೂಢ. ಅಹಂ ಅಂತಂದರೆ ನಾನು, ಕರ್ತ ಇತಿ ಅಂತಂದರೆ ಮಾಡಿದ್ದೇನೆ, ಮಾನ್ಯತೆ ಅಂದರೆ ತಿಳಿಯುತ್ತಾನೆ. ಅಂದರೆ ಇಂಥ ಮೂಢ ತಾನೇ ಮಾಡಿದ್ದೀನಿ ಅಂತ ತಿಳ್ಕೊಳ್ತಾನೆ ಅಂತ. ಇಲ್ಲಿ ಪ್ರಕೃತೇಹೇ ಯಾಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ ಅಂತಂದು ಹೇಳುವುದಕ್ಕೆ ಕಾರಣ, ಯಾವ ಸಮಷ್ಟಿ ಶಕ್ತಿಯಿಂದ ಶರೀರ ವೃಕ್ಷ ಉಂಟಾಗುತ್ತವೋ, ಬೆಳೆಯುತ್ತವೋ, ನಾಶವಾಗುತ್ತವೋ, ನದಿಗಳು ಹರಿಯುತ್ತವೋ, ಪದಾರ್ಥಗಳು ಪರಿವರ್ತನವಾಗುತ್ತವೋ, ಇದೇ ಸಮಷ್ಟಿಯಿಂದ ಎಲ್ಲವನ್ನು ಪಡೆದಂಥ ಮನುಷ್ಯ ಅಹಂಕಾರದಿಂದ ಮೋಹಿತನಾಗುತ್ತಾನೆ. ಅವನದೇನೂ ಇರೋದಿಲ್ಲ, ಎಲ್ಲವನ್ನೂ ಪ್ರಕೃತಿಯಿಂದ ಪಡಿತಾನೆ, ಆದರೆ ತಾನೇ ಅಂದುಕೊಳ್ಳುತ್ತಾನೆ. ಅಜ್ಞಾನದ ವಶನಾಗಿ ಸಮಷ್ಟಿಯ ಶಕ್ತಿಯಿಂದ ಆಗುವ ಕ್ರಿಯೆಗಳನ್ನು 2 ವಿಭಾಗದಲ್ಲಿ ವಿಂಗಡಿಸಿಕೊಳ್ತಾನೆ. ಒಂದು ತನ್ನಿಂದ ತಾನೇ ಆಗುವ ಊಟ, ಜೀರ್ಣವಾಗುವ ಶಕ್ತಿ, ಮಲಮೂತ್ರ ವಿಸರ್ಜನೆ ಇತ್ಯಾದಿಗಳು. ಎರಡನೇದು ಜ್ಞಾನಪೂರ್ವಕವಾಗಿ ಮಾಡುವಂಥದ್ದು, ನೋಡುವುದು, ಕೇಳುವುದು, ಹೇಳುವುದು, ಇವೆಲ್ಲವುಗಳನ್ನು ಅಜ್ಞಾನಿಯಾದಂಥ ಅಹಂಕಾರಿ ಮನುಷ್ಯ ತಾನೇ ಮಾಡಿದ್ದು ಅಂದ್ಕೊಳ್ತಾನೆ. ಪ್ರಕೃತಿಯ ಗುಣಗಳಾದ ಸತ್ವ, ರಜಸ್, ತಮಸ್ಗಳ ಕಾರಣ ಬುದ್ಧಿ, ಅಹಂಕಾರ, ಮನ, ಪಂಚಭೂತಗಳು, 10 ಇಂದ್ರಿಯಗಳು ಎಲ್ಲವೂ ಪ್ರಕೃತಿಯಿಂದ, ಪರಮಾತ್ಮನಿಂದ. ಅಹಂಕಾರ ವಿಮೂಢಾತ್ಮ, ಅಹಂಕಾರ ಅಂತಃಕರಣದ ಸ್ವಭಾವ. ಆದರೆ ಆ ಸ್ವಭಾವವನ್ನು ತನ್ನ ಸ್ವಯಂ ರೂಪವೆಂದು ತಿಳಿದುಕೊಳ್ಳುವಂಥ ಈ ಮೂಢ ತಾನೇ ಮಾಡಿದ್ದು ಅಂತ ಅಂದ್ಕೊಳ್ಳೋದ್ರಿಂದ ಇದನ್ನು ವಿಮೂಢಾತ್ಮ ಅಂತ ಕರೆಯಲಾಗಿದೆ. ಇಲ್ಲಿ ಹೀಗೆ ಶರೀರವು ಇದಂ, ಇದು ಅಂದರೆ ಅಂದ ಹಾಗೆ ಅಹಂಕಾರವು ಇದಂ ಎಂದು ಅಂದುಕೊಂಡು ಅಹಂ ಇದು ನಾನು ಎಂದು ತಪ್ಪು ತಿಳಿದುಕೊಂಡಾಗ ಅಂಥವನನ್ನು ಅಹಂಕಾರ ವಿಮೂಢಾತ್ಮ ಎನ್ನಲಾಗಿದೆ. ಅಹಂ 2 ಪ್ರಕಾರದ್ದು. ಒಂದು ವಾಸ್ತವಿಕವಾದಂಥದ್ದು, ನಾನು ಇದ್ದೇನೆ, ಅದು ವಾಸ್ತವ.
ಅವಾಸ್ತವಿಕ ಅಂತಂದರೆ ಒಪ್ಪಿಕೊಂಡು ನಾನೇ ಶರೀರನಾಗಿದ್ದೇನೆ ಅನ್ನುವ ಭ್ರಮೆಯಲ್ಲಿರುವುದು. ಅಂದರೆ ತನ್ನನ್ನು ಅರಿಯದೆ ಶರೀರವನ್ನು ತಾನು ಅಂದುಕೊಳ್ಳೋದು. ವಾಸ್ತವಿಕ ಅಹಂ ಉದಾಹರಣೆಗೆ ಅಹಂ ಬ್ರಹ್ಮಾಸ್ಮಿ ಎಂದು ತನ್ನಲ್ಲಿರುವ ಪರಮಾತ್ಮ ತತ್ವವನ್ನು ಅರಿಯುವುದು ಸತ್ಯ, ನಿತ್ಯ. ಆದರೆ ಅವಾಸ್ತವಿಕವಾದಂಥ ಅಹಂ ಅಸತ್ಯ, ತನ್ನನ್ನು ಶರೀರ ಎಂದುಕೊಳ್ಳುವುದು ಮಿಥ್ಯ, ಇದು ಒಂದು ಭ್ರಮೆ. ಕರ್ತ ಹಮಿತಿ ಮನ್ಯತೆ ಅಂತಂದರೆ ಸಮಸ್ತ ಕರ್ಮಗಳು ಎಲ್ಲ ಪ್ರಕಾರದಿಂದ ಪ್ರಕೃತಿಜನ್ಯ ಗುಣಗಳಿಂದ ಆಕಾರವಾದುದರಿಂದ ಅಹಂಕಾರ ಮೋಹದಿಂದ ಎಲ್ಲವನ್ನು ತಾನೇ ಮಾಡಿದ್ದೇನೆ ಎಂಬ ಭ್ರಮೆಯಲ್ಲಿ ಬದುಕುತ್ತಾನೆ. ಮಾಡುವುದು ಮಾಡದಿರುವುದು ಎರಡೂ ಕ್ರಿಯೆಗಳೇ. ನಾನು ಶರೀರ, ನಾನು ಕರ್ತ ಆಗಿದ್ದೇನೆಂಬ ಭ್ರಮೆ ಇರುವುದು ತಪ್ಪು. ನಾನು ಶರೀರವಲ್ಲ, ನಾನು ಅಕರ್ತ ಎಂದು ಸತ್ಯ ಅರಿಯದಿದ್ದವರು ಕೂಡ ತಪ್ಪು. ಅಹಂಕಾರಪೂರ್ವಕ ಮಾಡಿದ ಕರ್ಮವು ಎಂದೂ ಶ್ರೇಯಸ್ಕರವಲ್ಲ. ಯಾಕಂದರೆ ಎಲ್ಲ ದುಷ್ಕರ್ಮ, ಅನರ್ಥ, ಜನನ ಮರಣಗಳಿಗೆ ಕಾರಣವೇ ಅಹಂಕಾರ. ಆದ್ದರಿಂದ ಸಾಧಕರು ಕ್ರಿಯೆಗೆ ಮಹತ್ವ ಕೊಡದೆ ತನ್ನ ವಿವೇಕಕ್ಕೆ ಮಹತ್ವ ಕೊಡಬೇಕು. ಆಗ ವಿವೇಕ ಮಾರ್ಗದರ್ಶನ ಮಾಡುತ್ತದೆ ಎನ್ನುವುದು ಇದರ ತಾತ್ಪರ್ಯ. ಶ್ರೀಕೃಷ್ಣ ಪರಮಾತ್ಮ 28ನೇ ಶ್ಲೋಕದಲ್ಲಿ ಮುಂದುವರಿಸಿ, ಹೇ ಮಹಾಬಾಹೋ, ಆದರೆ ಗುಣ ವಿಭಾಗ ಮತ್ತು ಕರ್ಮ ವಿಭಾಗವನ್ನು ತತ್ವದಿಂದ ತಿಳಿಯುವ ಮಹಾಪುರುಷನು ಎಲ್ಲ ಗುಣಗಳಲ್ಲಿ ವರ್ತಿಸುತ್ತಾನೆ ಇವೆ ಎಂದು ತಿಳಿದುಕೊಂಡು ಅವುಗಳಲ್ಲಿ ಆಸಕ್ತನಾಗುವುದಿಲ್ಲ ಎಂದು ತಿಳಿಸುತ್ತಾರೆ ಕೃಷ್ಣ. ಈ ಶ್ಲೋಕದಲ್ಲಿ ತು ಅಂತಂದರೆ ಆದರ, ಮಹಾಬಾಹು ಅಂತಂದರೆ ಅರ್ಜುನನ ಇನ್ನೊಂದು ಹೆಸರು, ಗಟ್ಟಿ ಬಾಹು, ಉದ್ದ ಬಾಹು ಇರುವವನು. ಗುಣಕರ್ಮ ವಿಭಾಗಯೋಹೋ ಅಂತಂದರೆ ಗುಣ ವಿಭಾಗ ಮತ್ತು ಕರ್ಮ ವಿಭಾಗ. ತತ್ವವಿತ್ ಅಂತಂದರೆ ಸತ್ಯ ತತ್ವ ತಿಳಿದ ಮಹಾಪುರುಷ. ಗುಣಾಹ ಅಂತಂದರೆ ಎಲ್ಲ ಗುಣಗಳು. ಗುಣೇಶು ಅಂದರೆ ಗುಣಗಳಲ್ಲಿ ವರ್ತಂತೆ ಅಂದರೆ ವರ್ತಿಸುತ್ತಿದೆ. ಇತಿ ಅಂದರೆ ಹೀಗೆ. ಮತ್ವ ಅಂದರೆ ತಿಳಿದುಕೊಂಡು ಅವುಗಳನ್ನು ನ ಸಜ್ಜತೆ ಅಂತಂದರೆ ಆಸಕ್ತನಾಗುವುದಿಲ್ಲ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಅಂತನ್ನೋದಕ್ಕೆ ಅರ್ಥಾತ್ ತನ್ನನ್ನು ಅರಿತಂಥ ಮಹಾಪುರುಷ ಅವನು ವಿಭಿನ್ನ ವಿಲಕ್ಷಣವಾಗಿರ್ತಾನೆ. ಚೇತನ ದಿವ್ಯ ಸ್ವರೂಪದಲ್ಲಿ ಎಂದೂ ಯಾವ ಕ್ರಿಯೆಯೂ ಆಗುವುದಿಲ್ಲ. ಅದು ಸದಾಕಾಲ ನಿರ್ಲಿಪ್ತ, ನಿರ್ವಿಕಾರ, ನಿರ್ಮಲ ಸ್ವರೂಪವಾಗಿದೆ. ಈ ಚೈತನ್ಯದ ಸಂಬಂಧ ಯಾವುದೇ ಪ್ರಕೃತಿಯ ಕ್ರಿಯೆಗಳೊಂದಿಗೆ ಇರುವುದಿಲ್ಲ. ತನ್ನ ದಿವ್ಯ ಚೈತನ್ಯ ಸ್ವರೂಪದ ಅರಿವು ಇಲ್ಲದ ಅಜ್ಞಾನಿ ಶರೀರವನ್ನು ತಾನೇ ಎಂದುಕೊಂಡು ಮನದಲ್ಲಿ ರಾಗ ದ್ವೇಷ ತುಂಬಿಕೊಂಡು ಭವದ ಬಂಧನಕ್ಕೆ ಒಳಗಾಗುತ್ತಾನೆ. ಗುಣಾಗುಣೇಶು ವರ್ತಂತೆ ಅಂತಂದರೆ ಅವಿವೇಕಿಯಾದಂಥ ತ್ರಿಗುಣಗಳೊಂದಿಗೆ ತನ್ನ ಸಂಬಂಧ ಒಪ್ಪಿಕೊಂಡು ಅವುಗಳಿಂದ ಆಗುವ ಕ್ರಿಯೆ ತಾನೇ ಮಾಡಿದ್ದೆಂದು ನಾನು ಕರ್ತ ಆಗಿದ್ದೇನೆ, ನಾನೇ ಮಾಡಿದ್ದೇನೆ ಎಂಬ ತಪ್ಪು ಕಲ್ಪನೆಯಲ್ಲಿರುತ್ತಾನೆ. ತನ್ನ ನಿಜ ಸ್ವಯಂ ಪ್ರಕಾಶ ಚೇತನದ ಅರಿವು ಇದ್ದವರೆಂದೂ ಇಂಥ ತಪ್ಪನ್ನು ಮಾಡುವುದಿಲ್ಲ. ಪ್ರಕೃತಿಯ ಅಂಶವಾದ ಶರೀರವನ್ನು ತನ್ನ ಸ್ವರೂಪವೆಂದು ತಿಳಿದುಕೊಂಡಾಗ ಆಕರ್ಷಣೆ, ಕ್ರಿಯೆಗಳು ಮತ್ತು ಅವುಗಳ ಫಲಪ್ರಾಪ್ತಿಗಾಗುವ ಆಸೆ, ಆಕಾಂಕ್ಷೆ ಹೆಚ್ಚಾಗುತ್ತೆ. ಇದರ ಸಂಕೇತವಾಗಿ ಇಲ್ಲಿ ಗುಣಾಹ ಗುಣೇಶು ವರ್ತಂತೆ ಎನ್ನಲಾಗಿದೆ. ಅಹಂಕಾರ ಮೋಹ ಇಲ್ಲದವರು ತತ್ವವಿತ್ ಎಂತಂದರೆ ಅರಿತವನು ಆಗುತ್ತಾನೆ. ಸಂಸಾರದಲ್ಲಿ ಮುಳುಗಿದವನು ಪರಮಾತ್ಮನಿಂದ ದೂರವಾಗುವನು ಎಂದು ಪರಮಾತ್ಮನು ತಿಳಿದುಕೊಳ್ಳಲಾರ. ಆದ್ದರಿಂದ ಶರೀರದ ಏಕತೆ, ಸಂಸಾರದೊಂದಿಗೆ ತನ್ನ ಸ್ವಯಂ ಪ್ರಕಾಶ ಏಕತೆ ಪರಮಾತ್ಮನೊಂದಿಗಿದೆ ಎನ್ನುವುದು ಅರಿಬೇಕು. 29ನೇ ಶ್ಲೋಕದಲ್ಲಿ ಪ್ರಕೃತೆ ಅಂತಂದರೆ ಪ್ರಕೃತಿಯಿಂದ ಜನಿಸಿದ್ದು, ಗುಣಸಮ್ಮೂಢ ಅಂತಂದರೆ ತ್ರಿಗುಣಗಳಿಂದ ಅತ್ಯಂತ ಮೋಹಿತರಾದ ಅಜ್ಞಾನಿ ಮನುಷ್ಯ ಅಂತ. ಗುಣಕರ್ಮೇಶು ಅಂತಂದರೆ ಗುಣ ಮತ್ತು ಕರ್ಮಗಳಲ್ಲಿ ಸಜ್ಜಂತೆ ಅಂದರೆ ಆಸಕ್ತರಾಗಿರುತ್ತಾರೆ. ತಾನ್ ಅಂತಂದರೆ ಅಕೃತ್ಸನ ವಿಧ ಅಂತಂದರೆ ಪೂರ್ಣ ತಿಳಿಯದಿರುವವನ್ನ. ಮಂದಾನ್ ಅಂತಂದರೆ ಮಂದ ಬುದ್ಧಿಯವ. ಅಜ್ಞಾನಿ
ಕರ್ಸುತ್ವಿತ್ ಅಂತಂದರೆ ಪೂರ್ಣವಾಗಿ ತಿಳಿದಿರುವ ಜ್ಞಾನಿ ಪುರುಷನು ನ ವಿಚಲಯೇತ್ ಅಂತಂದರೆ ವಿಚಲಿತಗೊಳಿಸಬಾರದು. ಅಂದರೆ ಪ್ರಕೃತಿಜನ್ಯ ಗುಣಗಳಿಂದ ಅತ್ಯಂತ ಮೋಹಿತರಾದ ಅಜ್ಞಾನಿ ಮನುಷ್ಯರು ಗುಣ ಮತ್ತು ಕರ್ಮಗಳಲ್ಲಿ ಆಸಕ್ತರಾಗಿರುತ್ತಾರೆ. ಪೂರ್ಣವಾಗಿ ತಿಳಿಯದ ಮಂದಬುದ್ಧಿಯ ಅಜ್ಞಾನಿಗಳು ಪೂರ್ಣವಾಗಿ ತಿಳಿದಿರುವ ಜ್ಞಾನಿ ಪುರುಷನು ವಿಚಲಿತಗೊಳಿಸಬಾರದು ಅಂತ. ಪ್ರಕೃತೆ ಗುಣ ಸಮರ್ಧಃ ಸಜ್ಜಂತೆ ಗುಣಕರ್ಮಸು ಅಂತಂದರೆ ಸತ್ವ, ರಜಸ್, ತಮಸ್ ಈ ಮೂರು ಪ್ರಕೃತಿಜನ್ಯ ತ್ರಿಗುಣಗಳು ಬಂಧನಕ್ಕೆ ಕಾರಣವಾಗಿದ್ದೇವೆ. ಸತ್ವಗುಣ ಸುಖ ಮತ್ತು ಜ್ಞಾನದ ಆಸಕ್ತಿಯಿಂದ ಬಂಧಿಸಿದರೆ, ರಜೋಗುಣ ಕರ್ಮ ಆಸಕ್ತಿಯಿಂದ ಮತ್ತು ತಮೋಗುಣ ಆಲಸ್ಯ, ನಿದ್ರಾ, ಪ್ರಮಾದಗಳಿಂದ ಬಂಧಿಸುತ್ತದೆ. ಇಲ್ಲಿ ತ್ರಿಗುಣಗಳಿಂದ ಮೋಹಿತನಾದ ಅಜ್ಞಾನಿಯ ವರ್ಣನೆ ಇದೆ. ಸಾಕ್ತಾಹ ಅವಿದ್ವಾಂಸಃ ಮತ್ತು ಕರ್ಮ ಸಂಗೀತಾಂ ಅಜ್ಞಾನಂ ಎಂದು ವರ್ಣಿಸಲಾಗಿದೆ. ಲೌಕಿಕ ಮತ್ತು ಪಾರಲೌಕಿಕ ಭೋಗಗಳ ಕಾಮನೆಯಿಂದ ಮನುಷ್ಯರು ಪದಾರ್ಥಗಳಲ್ಲಿ ಮತ್ತು ಕೆಲಸಗಳಲ್ಲಿ ಆಸಕ್ತರಾಗುತ್ತಾರೆ. ಆದ್ದರಿಂದ ಅವರು ಮೇಲೇರಲು ಚಿಂತಿಸುವುದೇ ಇಲ್ಲ. ಅದಕ್ಕಾಗಿ ಶ್ರೀಕೃಷ್ಣ ಅವರನ್ನು ಅಜ್ಞಾನಿ ಎಂದು ಕರೆದಿದ್ದಾರೆ. ತಾನಕೃತ್ಸನ್ವಿದೋ ಮಂದಾನ್ ಅಂತಂದರೆ ಅಜ್ಞಾನಿ ಮನುಷ್ಯರು ಶುಭ ಕರ್ಮ ಮಾಡಿದರೂ ಕೇವಲ ನಶ್ವರ ಪದಾರ್ಥಗಳ ಪ್ರಾಪ್ತಿಗಾಗಿ ಮಾಡುತ್ತಾರೆ ಮತ್ತು ಧನ ಕನಕದ ಕಾಮನೆ ಮಾಡುತ್ತಾರೆ. ಆದ್ದರಿಂದ ಪರಮಾತ್ಮನನ್ನು ಅರಿಯಲಾರರು. ಕೃತ್ಸನ್ವಿನ್ ವಿಚಲಯೇತ್ ಅಂತಂದರೆ ಜ್ಞಾನಿ ಪುರುಷರು ಅಜ್ಞಾನಿಗಳನ್ನು ಶುಭ ಕರ್ಮಗಳಿಂದ ವಿಚಲಿತಗೊಳಿಸಬಾರದು. ಅಜ್ಞಾನಿಗಳು ಸ್ವರ್ಗ ಪ್ರಾಪ್ತಿಗಾಗಿ ಶುಭ ಕರ್ಮ ಮಾಡುತ್ತಿರುತ್ತಾರೆ. ಆದ್ದರಿಂದ ಅವರನ್ನು ವಿಚಲಿತಗೊಳಿಸಬಾರದೆಂದು ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾರೆ. ಮನುಷ್ಯರು ಸಿಕ್ಕಿಹಾಕಿಕೊಳ್ಳುವ ಕರ್ಮ ಮತ್ತು ಕರ್ಮಫಲದ ಆಸಕ್ತಿಯಿಂದ ಬಿಡುಗಡೆ ಹೊಂದಲು ಏನು ಮಾಡಬೇಕು ಅನ್ನುವುದಕ್ಕೆ ಶ್ರೀಕೃಷ್ಣ ಪರಮಾತ್ಮ 30ನೇ ಶ್ಲೋಕದಲ್ಲಿ ಹೀಗೆ ಹೇಳ್ತಾರೆ. ನೀನು ವಿವೇಕವತಿ ಬುದ್ಧಿಯಿಂದ ಸಮಸ್ತ ಕರ್ತವ್ಯ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ಕಾಮನಾರಹಿತ, ಮಮತಾರಹಿತ, ಸಂತಾಪರಹಿತನಾಗಿ ಯುದ್ಧರೂಪಿ ಕರ್ಮ ಮಾಡು. ಇಲ್ಲಿ ಮೈ ಅಂತಂದರೆ ನನ್ನಲ್ಲಿ, ಸರ್ವಾಣಿ ಅಂದರೆ ಸಮಸ್ತ ಸಂಪೂರ್ಣ, ಕರ್ಮಾಣಿ ಅಂದರೆ ಕರ್ಮ, ಸನ್ಯಸ್ಯ ಅಂತಂದರೆ ಅರ್ಪಿಸಿ, ಆಧ್ಯಾತ್ಮ ಚೇತಸ ಅಂತಂದರೆ ನೀನು ವಿವೇಕವತಿ ಬುದ್ಧಿಯಿಂದ, ನಿರಾಶಿಹಿ ಅಂತಂದರೆ ಕಾಮನ ರಹಿತ, ನಿರ್ಮಮಃ ಅಂತಂದರೆ ಮಮತಾರಹಿತ ಮತ್ತು ವಿಗತ ಜ್ವರ ಅಂತಂದರೆ ಸಂತಾಪರಹಿತ ಭೂತ್ವ ಆಗಿ ಯುದ್ಧಸ್ವ ಅಂತಂದರೆ ಯುದ್ಧರೂಪಿ ಕರ್ತವ್ಯವನ್ನು ಮಾಡು ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳುವುದು ಮರ್ಮ. ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಆಧ್ಯಾತ್ಮ ಚೇತಸ ಅಂತಂದರೆ ಕರ್ಮದಿಂದ ಬಂಧನ ಉಂಟಾಗುತ್ತದೆ, ಆದರೂ ಕರ್ಮ ಮಾಡದೆ ಯಾರೂ ಇರಲಾರರು. ಆದ್ದರಿಂದ ಕರ್ಮ ಮಾಡುವುದರಿಂದ ಬಂಧಿತನಾಗುತ್ತೇವೆ ಎಂಬ ವಿಚಾರ ಪ್ರಾಯಶಃ ಸಾಧಕರಲ್ಲಿ ಬರುತ್ತದೆ. ಆದ್ದರಿಂದ ಹಿಂದಿನ ಕಾಲದಲ್ಲಿ ನೀವು ನೋಡಿದಿರಿ, ಋಷಿಮುನಿಗಳು ಮನೆ ಮಠ ಬಿಟ್ಟುಕೊಂಡು ಸನ್ಯಾಸಿಗಳಾಗಿ ಹಿಮಾಲಯಕ್ಕೆ ಹೋಗಿ ಕುಳಿತುಕೊಳ್ತಾ ಇದ್ದರು. ಆದ್ದರಿಂದ ಬಂಧನ ಮುಕ್ತ ಕರ್ಮ ಹೇಗೆ ಮಾಡುವುದು ಎಂದು ಈ ಶ್ರೀಕೃಷ್ಣ ಪರಮಾತ್ಮ ವಿವರಿಸುತ್ತಾ ಅರ್ಜುನನಿಗೆ ಹೇಳ್ತಾರೆ. ನೀನು ಅಧ್ಯಾತ್ಮ ಚಿತ್ತ ಎಂದರೆ ವಿವೇಕ ವಿಚಾರಯುಕ್ತ ಅಂತಃಕರಣದಿಂದ ಸಮಸ್ತ ಕರ್ತವ್ಯ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸು. ಅರ್ಥಾತ್ ಇವುಗಳೊಂದಿಗೆ ಯಾವುದೇ ಸಂಬಂಧ ಇಟ್ಟುಕೊಳ್ಳಬೇಡ. ಇಡೀ ಪ್ರಪಂಚದ ಎಲ್ಲ ಕ್ರಿಯೆಗಳಲ್ಲಿ ಕೇವಲ ನನ್ನ ಶಕ್ತಿ ಕೆಲಸ ಮಾಡುತ್ತಿದೆ. ಶರೀರ, ಇಂದ್ರಿಯ, ಪದಾರ್ಥಗಳೆಲ್ಲವೂ ನನ್ನವೇ ಆಗಿವೆ ಮತ್ತು ಶಕ್ತಿಯೂ ನನ್ನದೇ ಆಗಿದೆ. ಆದ್ದರಿಂದ ಎಲ್ಲವೂ ಭಗವಂತನದು ಮತ್ತು ಭಗವಂತ ನನ್ನವನಾಗಿದ್ದಾನೆ ಎಂಬ ಗಹನ ವಿಚಾರ ಮನದಲ್ಲಿ ಇಟ್ಟುಕೊಂಡು ಕರ್ಮ ಮಾಡು. ಆಗ ಆ ಕರ್ಮಗಳು ನಿನ್ನನ್ನು ಬಂಧಿಸದೆ ಉದ್ಧಾರ ಮಾಡುತ್ತವೆ ಎನ್ನುತ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಹೀಗೆ ನಾವು ಹಿಮಾಲಯಕ್ಕೆ ಹೋಗದೆ ಸಂಸಾರದಲ್ಲಿ ಇದ್ದುಕೊಂಡೇ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಹಾಗೆ ನಾವು ವಿಚಾರ ಮಾಡಿ ನೋಡಿದರೆ ಶರೀರ, ಇಂದ್ರಿಯ, ಮನ, ಬುದ್ಧಿ, ಪದಾರ್ಥ ಮುಂತಾದವುಗಳ ಮೇಲೆ ತನ್ನ ಯಾವುದೇ ಅಧಿಕಾರ ನಡೆಯೋದಿಲ್ಲ.
ಇದು ಎಲ್ಲ ಮನುಷ್ಯರ ಅನುಭವವಾಗಿದೆ. ಪ್ರಕೃತಿ ಸ್ಥಾನಿ ಅಂತಂದರೆ ಪ್ರಕೃತಿಯಿಂದಾಗಿವೆ. ಹಾಗಾದರೆ ಅರ್ಪಣೆ ಎಂದರೆ ಏನು? ಇದಕ್ಕೆ ಪರಮಾತ್ಮ ಹೇಳ್ತಾರೆ, ಮಮೈವಾಂಶೋ ಜೀವಲೋಕೆ ಅಂದರೆ ಶರೀರ ಪದಾರ್ಥ ತನ್ನಂದು ಎನ್ನುವುದನ್ನು ಬಿಟ್ಟು ಇವೆಲ್ಲ ಭಗವಂತನದು ಎಂದು ತಿಳಿದುಕೊಳ್ಳುವುದೇ ಅರ್ಪಣೆ. ಅರ್ಥಾತ್ ತಾನೇ ಬುದ್ಧಿವಂತ, ಅದರಿಂದ ಇದನ್ನೆಲ್ಲ ಗಳಿಸಿದ್ದೇನೆ ಎನ್ನುವ ಮೂರ್ಖ ಭಾವ ಬಿಟ್ಟು ಅವುಗಳ ಸಂಬಂಧ ತ್ಯಾಗ ಮಾಡುವುದೇ ಅರ್ಪಣೆ, ಸಮರ್ಪಣೆ. ಆಧ್ಯಾತ್ಮ ಚೇತಸ ಅಂತಂದರೆ ಸಾಧಕ ಯಾವುದೇ ಮಾರ್ಗ ಅನುಸರಿಸಲಿ ಉದ್ದೇಶ ಅಲೌಕಿಕ ಅಧ್ಯಾತ್ಮವಾಗಿರಬೇಕು, ಲೌಕಿಕವಾಗಿರಬಾರ್ದು ಎಂದು ಅರ್ಥ. ಇದೇ ಪ್ರಪಂಚದಲ್ಲಿ ಪ್ರತಿಯೊಂದು ಪರಮಾತ್ಮನ ಪದಾರ್ಥವೆಂದು ಅಧ್ಯಾತ್ಮ ಚಿತ್ತದಿಂದ ಸ್ವೀಕರಿಸಬೇಕು. ಇದೇ ಭಾವವನ್ನು ದೃಷ್ಟಾಂತದ ಮುಖಾಂತರ ತಿಳಿಸುತ್ತಾ, ಪುಟ್ಟ ಗುಬ್ಬಿ ಬೇರೆಯವರ ಮನೆಯಲ್ಲೇ ತನ್ನ ಗೂಡು ಕಟ್ಟಿಕೊಂಡು ಆ ಮನೆಯೆಲ್ಲ ತನ್ನದೇ ಎನ್ನುವುದಂತೆ 12ನೇ ಶತಮಾನದಲ್ಲಿ ದಾರ್ಶನಿಕ ಬಸವಣ್ಣನವರು ಹೇಳ್ತಾರೆ, ಗುಬ್ಬಿ ಹೆರರ ಮನೆಯ ತನ್ನ ಮನೆ ಎಂಬಂತೆ ಧರೆ ಧನ ವನಿತೆಯರು ಎನ್ನವರು ತನ್ನವರೆಂದು ಹೋರಿ ಹೋರಿ ಸಾಯುತ್ತದೆ ಜೀವ. ಸರ್ವ ಕರ್ತೃ ಕೂಡಲ ಚನ್ನ ಸಂಗದೆಂದರೆ ಅಂದರೆ ಯಾರು ಭಗವಂತನದು ಅಂತ ಅರಿಯದೇ ಇರ್ತಾರೋ ಅವರು ಆ ಗುಬ್ಬಿಯಂತೆ ಎಲ್ಲವೂ ತನ್ನದೇ ಅಂತ ಅಂದ್ಕೊಳ್ತಾರೆ ಅಂತ ಇದರ ಅರ್ಥ. ಅರ್ಥಾತ್ 2 ಅಕ್ಷರ ಮಮ ಅಂದರೆ ನನ್ನದು ಎನ್ನುವುದು ಮೂಢತನ, 3 ಅಕ್ಷರ ನ ಮಮ ನನ್ನದಲ್ಲ ಅನ್ನುವುದು ಭಾವ ಅಮೃತ ಸನಾತನ ಬ್ರಹ್ಮವಾಗಿದೆ. ಈ ಶ್ಲೋಕದಲ್ಲಿ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಎಂಬ ಪದಗಳಲ್ಲಿ ಭಕ್ತಿಯೋಗ, ಅಧ್ಯಾತ್ಮದ ಚೇತಸದಲ್ಲಿ ಜ್ಞಾನಯೋಗ ಮತ್ತು ನಿರಾಶಿನ್ಮರ್ಮವು ಅಂತಂದರೆ ಭೂತ್ವಾ ಯದ್ಯಸ್ಸ ವಿಗತ ಜ್ವರದಲ್ಲಿ ಕರ್ಮಯೋಗದ ಮಾತು ಬಂದಿದೆ. ಅಂದರೆ 3 ಯೋಗಗಳನ್ನು ಒಂದೇ ಶ್ಲೋಕದಲ್ಲಿ ತಿಳಿಸಿದ್ದಾರೆ ಭಗವಂತ. ಮುಂದಿನ 31ನೇ ಶ್ಲೋಕದಲ್ಲಿ ತನ್ನ ಮತವನ್ನು ಪುಷ್ಟಿಗೊಳಿಸುತ್ತಾ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಯಾವ ಮನುಷ್ಯರ ದೃಷ್ಟಿ ಅಂದರೆ ದೋಷದಿಂದ ರಹಿತವಾಗಿ ಶ್ರದ್ಧಾಪೂರ್ವಕ ನನ್ನ ಈ ಮಾತನ್ನು ಸದಾಕಾಲ ಅನುಸರಿಸುತ್ತಾರೋ ಅವರೇ ಕರ್ಮಗಳ ಬಂಧನದಿಂದ ಮುಕ್ತರಾಗುತ್ತಾರೆ ಅಂತ. ಇಲ್ಲಿ ಏ ಅಂತಂದರೆ ಯಾವ, ಮನವ ಅಂತಂದರೆ ಮನುಷ್ಯನು, ಅನಸೂಯಂತಹ ಅಂತಂದರೆ ದೋಷ ದೃಷ್ಟಿಯಿಂದ ರಹಿತರಾಗಿ, ಶ್ರದ್ಧಾವಂತಹ ಅಂತಂದರೆ ಶ್ರದ್ಧಾಪೂರ್ವಕವಾಗಿ, ಮೇ ಅಂತಂದರೆ ನನ್ನ, ಇದಂ ಅಂತಂದರೆ ಈ ಹಿಂದೆ ವರ್ಣಿಸಿದಂತೆ, ಮತಂ ಅಂದರೆ ಮತವನ್ನು, ನಿತ್ಯಂ ಅಂದರೆ ಸದಾಕಾಲ, ಅನುತಿಷ್ಠಂತಿ ಅಂತಂದರೆ ಅನಿಸುತ್ತಾರೋ, ತೇ ಅಪಿ ಅಂದರೆ ಅವರೂ ಕೂಡ, ಕರ್ಮಭಿಹಿ ಅಂದರೆ ಕರ್ಮಗಳ ಬಂಧನದಿಂದ, ಮುಚ್ಚಂತೆ ಅಂತಂದರೆ ಮುಕ್ತರಾಗುತ್ತಾರೆ ಅಂತ. ಇಲ್ಲಿ ಏ ಮೇ ಮತವಿಂದಂ ಶ್ರದ್ಧಾವಂತೋನ ಸೂಯಂತೋ ಅಂದರೆ ಯಾವುದೇ ವರ್ಣ ಆಶ್ರಮ ಧರ್ಮ ಜನರು ಜಗತ್ತಿನಲ್ಲಿ ಯಾರೇ ಆಗಲಿ ಬಂಧನ ಮುಕ್ತರಾಗಲು ಬಯಸಿದರೆ ಈ ಸಿದ್ಧಾಂತ ಒಪ್ಪಿಕೊಂಡು ಚಾಚೂ ತಪ್ಪದೆ ಅನುಸರಿಸಬೇಕು. ಶರೀರ, ಇಂದ್ರಿಯ, ಮನ, ಬುದ್ಧಿ, ಪದಾರ್ಥ, ಕರ್ಮ ಮುಂತಾದ ಪ್ರಪಂಚದ ಯಾವುದೇ ಪದಾರ್ಥ ತನ್ನದಲ್ಲ. ಈ ವಾಸ್ತವ ತಿಳಿದು ನಡೆಯುವವರು ಬಂಧನ ಮುಕ್ತರಾಗುತ್ತಾರೆ ಅಂತ. ಹಾಗಾಗಿ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯರು ಕೂಡ ಅವರು ಯಾರೇ ಆಗಲಿ, ಯಾವುದೇ ದೇಶದವರಾಗಲಿ, ಎಂಥವರೇ ಆಗಲಿ ಈ ತತ್ವವನ್ನು, ಸಿದ್ಧಾಂತವನ್ನು ಅರಿತು ಶ್ರದ್ಧೆಯಿಂದ ನಡೆದುಕೊಳ್ಳಬೇಕು. ಭಗವಂತ ಮತ್ತು ಅವನ ಸಿದ್ಧಾಂತದಲ್ಲಿ ನಿಸ್ಸಂದೇಹ ದೃಢ ವಿಶ್ವಾಸ ಮತ್ತು ಪೂಜ್ಯ ಭಾವದಿಂದ ಕೂಡಿದ ವ್ಯಕ್ತಿಗೆ ಶ್ರದ್ಧಾವಂತಹ ಎನ್ನಲಾಗಿದೆ. ಇತರರ ಗುಣದಲ್ಲಿ ದೋಷ ಹುಡುಕುವವನು ಅಸೂಯೆ. ಈ ದೋಷ ದೃಷ್ಟಿಯಿಂದ ನೋಡುವ ಅಸೂಯೆ ಇಲ್ಲದವರಿಗೆ ಅನಸೂಯಂತಹ ಅಂತ ಹೇಳಲಾಗಿದೆ. ಜಗದ ಜನಜನಿತವಾದಂಥ ಮಾತು, ಜಗತ್ತಿನಲ್ಲಿ ಎಲ್ಲ ರೋಗಕ್ಕೆ ಮದ್ದಿದೆ, ಆದರೆ ಹೊಟ್ಟೆ ಕಿಚ್ಚಿಗೆ ಮದ್ದಿಲ್ಲ ಅಂತಾರೆ. ಆದರೆ ಈ ಅಸೂಯೆಯನ್ನು ಹೋಗಿಸೋದಕ್ಕೂ ಕೂಡ ಮದ್ದನ್ನು ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿದಂತೆ ಯಾವುದೇ ವ್ಯಕ್ತಿ ತನ್ನದೇನೂ ಇಲ್ಲ, ಎಲ್ಲ ಭಗವಂತನದು ಎಂದು ಶ್ರದ್ಧೆಯಿಂದ
ದೋಷರಹಿತ ದೃಷ್ಟಿಯಿಂದ ಅನಸೂಯಂತನಾಗಲು ಶ್ರದ್ಧಾವಾನನ್ ಅಂತಂದರೆ ಎಂದು ಕರೆ ಕೊಟ್ಟಿದ್ದಾರೆ. ಆದ್ದರಿಂದ ಭಗವಂತನ ಮತವೇ ನಿಜವಾದ ಸರ್ವೋಪರಿ ಸಿದ್ಧಾಂತವಾಗಿದೆ. ಇದರಲ್ಲಿ ಯಾವ ಮತಭೇದವೂ ಇಲ್ಲ. ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ತನ್ನದೇನೂ ಇಲ್ಲ, ಎಲ್ಲ ಭಗವಂತನದು ಎಂದು ನಂಬಿ ಸಮರ್ಪಿಸಿ ಶ್ರದ್ಧೆಯಿಂದ ಅಸೂಯೆ ಇಲ್ಲದೆ ಬದುಕಿದರೆ ಜೀವನ ಸಾರ್ಥಕವಾಗುತ್ತದೆ. ಬನ್ನಿ ನಾವೆಲ್ಲ ಈ ಸರಳ ಉಪಾಯ ಅನುಸರಿಸಿ ಸಂಸಾರ ಸಾಗರವನ್ನು ಸರಾಗವಾಗಿ ದಾಟೋಣ. ಶ್ರೀಕೃಷ್ಣಾರ್ಪಣ ಮಸ್ತು. ಶುಭವಾಗಲಿ. ಪ್ರಣಾಮ.